ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹಾಲ್ರೂಪ್ ತೋರಿಸ್ತಿದ್ದೀನಿ, ಹೇಗೆ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ರೇಷ್ಮೆ ಸೀರೆ ಇದ್ದಾವೆ, ಎಷ್ಟು ಕಲೆಕ್ಷನ್ ಇದ್ದಾವೆ, ಅದು ಯಾವಾಗ ತಗೊಂಡಿದ್ದು, ಯಾವಾಗ ಯೂಸ್ ಮಾಡಿದ್ದೆ, ಯಾವ್ಯಾವ ಟೈಮಲ್ಲಿ ನಾನು ಅದನ್ನು ರೇಷ್ಮೆ ಸೀರೆಗಳು ತಗೊಂಡಿದ್ದೀನಿ, ನಾನು ತಗೊಂಡು ಬೇರೆ ಕೊಟ್ಟು ಯಾವ್ದು ಚೆನ್ನಾಗಿದೆ, ನನ್ನ ಮದುವೆ ಸೀರೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಇಷ್ಟು ರೇಷ್ಮೆ ಸೀರೆಗಳಿದ್ದಾವೆ. ಇಲ್ಲಿಂದ ಬೇರೆ ಥರ ಫ್ಯಾನ್ಸಿ ಸೀರೆ, ಇವೆಲ್ಲ ಡೈಲಿ ಯೂಸ್ ಸೀರೆಗಳು. ನನ್ನ ಡ್ರೆಸ್ಗಿನ್ನ ಸೀರೆಗಳೇ ಜಾಸ್ತಿ ಇರೋದು. ಹಂಗಾಗಿ ಸ್ವಲ್ಪ ನಮ್ಮ ಸೀರೆಗಳು ಉಡ್ಬೇಕಂದ್ರೆ ಊರಿಗೆ ಕೂಡ ಉಟ್ಕೊಂಡು ಹೋಗೋದಿಲ್ಲ. ಯಾಕಂತ ಅಂದರೆ ಊರಿಗೆ ಹೋಗಬೇಕಂದ್ರೆ ಒನ್ ಡೇ ಪೂರ್ತಿ ಜರ್ನಿ ಬೇಕಾಗುತ್ತೆ. ಒನ್ ಡೇ ಪೂರ್ತಿ ಜರ್ನಿ ಮಾಡ್ಬೇಕಾದ್ರೆ ಸೀರೆ ಉಟ್ಕೊಂಡು ಜರ್ನಿ ಮಾಡೋಕ್ಕಾಗಲ್ಲ. ಅದ್ರಾಗೂ ಸಮಯ ನಾವು ಜಾಸ್ತಿ ಜರ್ನಿ ಮಾಡೋದೇ ನೈಟ್ ಜರ್ನಿ ಮಾಡ್ತಾ ಇರ್ತೀವಿ. ಹಂಗಾಗಿ ಸೀರೆ ಉಟ್ಕೊಂಡೆಲ್ಲ ಎಲ್ಲಿ ಹೋಗೋದು, ಹಂಗಾಗಿ ಸೀರೆ ಉಟ್ಕೊಂಡೇನು ಹೋಗೋದಿಲ್ಲ. ಹಂಗಾಗಿ ಈಗ ಸ್ವಲ್ಪ ಯೂಟ್ಯೂಬ್ ಆದರೂ ಮಾಡ್ತಾ ಇರ್ತೀನಿ. ನಾನು ಅವಾಗಾದರೂ ಸೀರೆ ಯೂಸ್ ಮಾಡೋಣ ಅನ್ನೋದ್ರಿಂದ ನಾನೀಗ ಡೈಲಿ ಒಂದೊಂದು ಸೀರೆ ಉಟ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಏನಾರ ಕುಕ್ಕಿಂಗ್ ಅದು ಇದು ಮಾಡ್ಬೇಕಾದ್ರೆ. ಫಸ್ಟು ಯಾವ್ದು ಸೀರೆ ತೆಗೆಯೋದು ಅಂತ ಈ ಸೀರೆ ತೆಗಿತಾ ಇದ್ದೀನಿ. ಇದು ನನ್ನ ಮದುವೆ ಸೀರೆ. ನನ್ನ ಮದುವೆಗೆ ಸೆಲೆಕ್ಷನ್ ಮಾಡಿ ನಾನೇ ತಗೊಂಡಿದ್ದೀವಿ ಸೀರೆನ. ಹಂಗಾಗಿ ಇದು ಯಾರೂ ಚಾಯ್ಸ್ ಮಾಡಿಲ್ಲ, ಏನಿಲ್ಲ. ಅವಾಗ ತಗೊಂಡಿದ್ದು ಏನಿಲ್ಲ ಅಂದರೂ ಒಂದು 5000 ರೂಪೀಸ್ ಇತ್ತು. ಈ ಥರ ಕಲರ್ ಸ್ವಲ್ಪ ನಾನು ನೋಡೇ ಇಲ್ಲ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅವಾಗೆಲ್ಲ ನಮ್ಮ ಫ್ಯಾಮಿಲಿಗೆ, ನಮ್ಮ ಮನೆಗೆ ಎಲ್ಲ ಹೈಯೆಸ್ಟ್ ಕಾಸ್ಟ್ಲಿ ಸೀರೆ ಅಂದರೆ ನಂದೇನೆ. 5000 ರೂಪಾಯಿ ಸೀರೆ, 5000 ರೂಪಾಯಿ ಸೀರೆ ಅಂತ ಎಲ್ಲರೂ ನೋಡೋಕೆ ಬರ್ತಾಯಿದ್ರು. ಯಾವ್ದ್ರಾಗ ಈ ಕಲರ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟು ನನಗೆ. ಮೊದಲನೇ ರೇಷ್ಮೆ ಸೀರೆ ಇಲ್ಲ, ಮೊದಲನೇ ರೇಷ್ಮೆ ಸೀರೆ ಇದಲ್ಲ. ಮೊದಲನೇದು ರೇಷ್ಮೆ ಸೀರೆ ತಗೊಂಡಿಲ್ಲ. ಅಂದರೆ ಅವಾಗ ನಮ್ಮ ಅಕ್ಕನ ಮದುವೆಗೆ ಮೈಸೂರು ಸಿಲ್ಕ್ ತಗೊಂಡಿದ್ದೆ. ನಮ್ಮ ಅಕ್ಕನ ಮದುವೆಗೆ ಅಂತ ನಾವು ಅಪ್ಪ ಕೊಡಿಸಿತ್ತು ಮೈಸೂರು ಸಿಲ್ಕು. ಅದಾದಮೇಲೆ ಇದೆ ಫಸ್ಟ್ ಸೀರೆ ನಾನು ತಗೊಂಡಿರೋದು. ನಾನೇ ಸೆಲೆಕ್ಷನ್ ಮಾಡಿದ್ದೆ ನನ್ನ ಮದುವೆ ಸೀರೆ. ಚೆನ್ನಾಗಿದೆ ಅಂದರೆ ಕಮೆಂಟ್ಸ್ ಮಾಡಿ. ಈ ಸೀರೆ ನಮ್ಮ ದೊಡ್ಡಮ್ಮ ಕೊಡಿಸಿತ್ತು. ಸಿಂಪಲ್ ಇದೆ, ತುಂಬ ಚೆನ್ನಾಗಿದೆ. ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದು ಫುಲ್ಲು ವಜೆ ಇಲ್ಲ, ರಫ್ ಇಲ್ಲ, ಏನಿಲ್ಲ, ಸ್ಮೂತ್ ಇದೆ. ಇದು ನಮ್ಮ ದೊಡ್ಡವರು, ನಮ್ಮ ಅಣ್ಣ ಹೋಗಿ ತಂದಿದ್ದ. ಅವನೇ ಹೋಗಿ, ನಮ್ಮ ದೊಡ್ಡಮ್ಮ ಸೆಲೆಕ್ಷನ್ ಮಾಡಿಲ್ಲ, ನಮ್ಮ ಅಣ್ಣನೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಬಂದು ಕೊಟ್ಟಿದ್ದ. ನೋಡಿ ತುಂಬ ಚೆನ್ನಾಗಿದೆಯಲ್ಲ. ಇದು ನಾನೇ ಸೀರೆ ತಗೊಂಡಿದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದ್ಸರಿ ತಗೊಂಡಿದ್ದೆ, ವರಮಹಾಲಕ್ಷ್ಮಿ ಗುಡಿಸ್ಲಿಕ್ಕೆ ಅಂತ. ಇದು ಸೀರೆ ಅಂದರೆ ಬರೀ 2000 ರೂಪಾಯಿ ಅಷ್ಟೇ. ನಾನು ಆ ಸೀರೆ ತುಂಬ ಕಾಸ್ಟ್ಲಿ ಯಾವುದಿಲ್ಲ. 2000 ರೂಪಾಯಿ, 3000 ರೂಪಾಯಿ, 5000 ರೂಪಾಯಿ ಒಳಗೆ ಇದೆ ನೋಡಿ. ರೇಷ್ಮೆ ಸೀರೆ ನಾನು ಅವಾಗ ತಗೊಂಡಿದ್ದು 5000 ರೂಪಾಯಿ ಇದೆ. ಇದು 2000 ರೂಪಾಯಿ. ಸೆರಗು ಕೂಡ ತುಂಬ ಚೆನ್ನಾಗೈತೆ. ಪಿಕಾಕ್ ಗ್ರೀನ್ ಥರ ಗ್ರೀನ್ ಬರುತ್ತೆ ನೋಡಿ, ಚೆಂದಿದೆ ಇದು ಗ್ರೀನ್. ನನಗೆ ಇಷ್ಟ ಆಯ್ತು. ಇದೊಂಥರ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಉಟ್ಕೊಂಡಿರೋ ಫೋಟೋಗಳು ಯಾವನ್ನ ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಸೀರೆ ಫುಲ್ ಕಂಚಿ, ಫುಲ್ಲು ರಿಚ್ ಆಗೈತೆ. ಒಳ್ಳೆ ಮದುವೆ ಸೀರೆ ಉಟ್ಕೊಂಡಿರ್ತಾರಲ್ಲ ಆ ಥರ ಕಾಣ್ತಾ ಇರ್ತೈತೆ. ಉಟ್ಕೊಂಡ್ರೆ ಇದು ಡಬಲ್ ಶೇಡಿಂಗ್ ಗೋಲ್ಡನ್ ಕಲರು ಬರ್ತಾ ಇರ್ತೈತೆ. ಒಂಥರ ಈ ಥರ ಇದೆ ನೇರಳೆ ಕಲರು, ಅದು ಕೂಡ ಬರ್ತಾ ಇರುತ್ತೆ. ತುಂಬ ಶೈನಿಂಗ್ ಬರ್ತಾ ಇತ್ತು. ಒಂಥರ ಗೋಲ್ಡ್ ಕಲರು ಬರ್ತಾ ಇರ್ತೈತೆ, ಬ್ಲೂ ಒಂಥರ ನೇರಳೆ ಕಲರ್ ಕೂಡ ಮಿಕ್ಸ್ ಆಗಿರುತ್ತೆ. ಆ ಥರ ತುಂಬ ಇದು ಕಂಚಿನೇ, ಫುಲ್ ರಫ್ ಇರುತ್ತೆ. ಇದು ಕಂಚಿ ಅಂದರೆ ಸ್ವಲ್ಪ ಜಾಸ್ತಿ ರಫ್ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? ಎಷ್ಟು ಇರ್ಬೋದು ಸೀರೆ ಇದು? ಪಲ್ಲು ಈ ಥರ, ಸೀರೆ ಈ ಥರ. ಸೀರೆ ಫುಲ್ ಸ್ವಲ್ಪ ಜಾಸ್ತಿ ಇದೇ ಥರನೇ ಬಂದಿದೆ. ಪಲ್ಲು ಈ ಥರ. ಇದು ನಮ್ಮ ತಂಗಿ ಮದುವೆಗೆ ನಾವಪ್ಪ ಕೊಡಿಸಿತ್ತು ಸೀರೆ. ನಮ್ಮ ತಂಗಿ ಮದುವೆಗೆ ನಾವಪ್ಪ ಸೀರೆ ಕೊಡಿಸಿದ್ದು. ನಾವಪ್ಪನ ಸೀರೆ ಅಂದರೆ ದುಡ್ಡು ಕೊಟ್ಟಿತ್ತು, ನೀನೇ ತಗ ಅಂತ. ಹಂಗಾಗಿ ನಾನೇ ತಗೊಂಡಿದ್ದೆ. ನನ್ನ ಸೆಲೆಕ್ಷನ್ ಇದು, ನಾವಪ್ಪನ ಸೆಲೆಕ್ಷನ್ ಏನಲ್ಲ.
ಒಟ್ಟು ಇದು ನನ್ನ ತಂಗಿ ಮದುವೆಗಳ ಸೀರೆ ಇದು. ಈ ಸೀರೆ ಎಷ್ಟು ರೇಂಜ್ ಗೊತ್ತಾ? ಈ ಸೀರೆ 3,500 ಐತಿ. ಈ ಸೀರೆನೇ 3,500 ಅಂದರೆ ಈಗ ತಗೊಂಡೆ ತುಂಬ ದಿನ ಆಗಿಬಿಟ್ಟಿದೆ, ತುಂಬ ವರ್ಷನೇ ಆಗಿಬಿಟ್ಟಿದೆ ಈ ಸೀರೆ ತಗೊಂಡು. ನಮ್ಮ ತಂಗಿ ಮದುವೆಗಳದ್ದು. ಹಾಗಾಗಿ ಈ ಸೀರೆನೇ ನಾನು 3,500 ಕೊಟ್ಟು ತಗೊಂಡಿದ್ದೆ. ಆದರೆ ಈ ಬ್ಲೌಸ್ ತೋರಿಸ್ತೀನಿ. ಈ ಬ್ಲೌಸೇನೆ ನಾನು 3,500 ಕೊಟ್ಟು ಹೊಲಿಸಿದ್ದೆ, ಸ್ಟಿಚ್ ಮಾಡಿಸಿದ್ದೆ. ಫುಲ್ ವರ್ಕ್ ಇಟ್ಬಿಟ್ಟವ್ರೆ. ಅಂದರೆ ನನ್ನ ಮೈದ್ನನ್ ಮದುವೆಗೆ ಒಂದು ಸೀರೆ ಕೊಡಿಸಿದ್ರು. ಆದರೆ ಅವ್ರ ತಂಗಿಯರೆಲ್ಲ 2-3 ಸೀರೆ ತಗೊಂಡ್ಬಿಟ್ಟಿದ್ರು. ನನಗೆ ಮಾತ್ರ ನಮ್ಮ ಮನೆಯವ್ರು ಒಂದೇ ಸೀರೆ ಕೊಡಿಸಿದ್ರು. ಮತ್ತು ತಗೊಂಡ್ರು ಅವರೇ ಬೈತಾರೆ, ತಗೊಂಡ್ಲಿಲ್ಲ ಅಂತಂದ್ರು ಅವರೇ ರೇಗಿಸ್ತಾರೆ. ಅವರೆಲ್ಲರಿಗೂ ಒಂದೊಂದು ಸೀರೆ ಕೊಡಿಸಿದ್ರು. ನಮ್ಮ ಮನೆಯವರು ತಂಗಿಯರಿಗೆ 3 ತಂಗಿಯರಿಗೂ ಒಂದೊಂದು ಸೀರೆ ಕೊಡಿಸಿದ್ರು. ಅದೇ ಥರ ನನಗೂ ಅದೇ ರೇಟಲ್ಲಿ ಅದೇ ಥರ ಸೀರೆ ಕೊಡಿಸಿದ್ರು. ಮತ್ತು ಬೇರೆ ಬೇರೆ ಥರ ತಗೊಂಡ್ಬಿಟ್ರೆ ಅವ್ರು ಜಗಳ ಆಡ್ಬಿಡ್ತಾರೆ ಅಂತ ಸೇಮ್ ತಗೊಂಡಿದ್ರು. ಆದರೆ ಅವ್ರು ಮಾತ್ರ ಎಕ್ಸ್ಟ್ರಾ ಸೀರೆಗಳು ಒಂದೊಂದು 2-3 ತಗೊಂಡ್ಬಿಟ್ಟಿದ್ರು. ಎಕ್ಸ್ಟ್ರಾ ಅದನ್ನೇ 3 ತಗೊಂಡ್ಬಿಟ್ಟಿದ್ರು. ಆದರೆ ನಾನು ಎಕ್ಸ್ಟ್ರಾ ತಗೊಂಡಿರಲಿಲ್ಲ. ನಾನು ಇರೋ ಸೀರೆನೇ ಸಾಕು ಅಂತ ಸುಮ್ಮನೆ ಬಿಟ್ಟದೆ. ಅದು ಬೇರೆ ನಮ್ಮ ಮನೆಯವ್ರದ್ದೇ ಖರ್ಚಿಗೆ ಮದುವೆ ಮಾಡಬೇಕಿತ್ತಾ ಫುಲ್ಲು. ಹಂಗಾಗಿ ಖರ್ಚು ಜಾಸ್ತಿ ಬರುತ್ತೆ ಅಂತ ಅವ್ರು ಕೊಡಿಸ್ಲಿಲ್ಲ. ನಾನು ಕೇಳಿದೆ, ಕೊಡಿಸ್ಲಿಲ್ಲ. ಹಂಗಾಗಿ ಹೋಗ್ಲಿ ಬಿಡು ಅಂತ ಸುಮ್ಮನಾದೆ. ಅಲ್ಲಿಗೆ ಹೋದ್ಮೇಲೆ ಫುಲ್ಲು ನನ್ನ ಆಡಿಸ್ಬಿಟ್ರು. ಒಂದೇ ಸೀರೆನಾ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ತಿರೋ? ಒಂದೇ ಸೀರೆನಾ? ಇನ್ನೂ ಬೇರೆ ತಂದಿಲ್ಲ, ಇದು ಹಳೆ ಸೀರೆ, ಬೇರೆ ತಾನು ಇದು ಹಳೆ ಸೀರೆನಾ, ಇದು ತಂದಿದ್ಯಾ ಅಂತ. ಹಂಗಾಗಿ ಅವಾಗ ಫುಲ್ ಮದುವೆ ಪೂರ್ತಿ ನಾನು ಹತ್ಕೊಂಡು ಮದುವೆ ಮಾಡಿದ್ದೆ. ಹಂಗಾಗಿ ನಮ್ಮ ತಂಗಿ ಮದುವೆ ಫುಲ್ಲು ಗ್ರ್ಯಾಂಡಾಗಿ ಮಾಡಿಬಿಡೋಣ ಅಂತ 3,500 ಕೊಟ್ಟು ಬ್ಲೌಸ್ ಹೊಲಿಸ್ಕೊಂಡು ಇದನ್ನು ಮೈದಾನ ಮದುವೆ ಈ ಥರ ಸೀರೆ ತಗೊಂಡಿದ್ದೆ. ಈ ಸೀರೆ ಬ್ಲೌಸೇ ಕಳೆದೋಗ್ಬಿಟ್ಟಿದೆ, ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ಹಂಗಾಗಿ ಒಂಥರ ಮೆರೂನು, ಆದರೆ ಫುಲ್ ಗೋಲ್ಡ್. ಇದು ಕೂಡ ಫುಲ್ ಕಂಚಿನೇ ಇದೆ, ಫುಲ್ ಗೋಲ್ಡ್ ಥರ ಬರುತ್ತೆ. ನನಗೆ ಇದು ವರಮಹಾಲಕ್ಷ್ಮಿಗೆ ತಗೊಂಡಿದ್ದು, ನಾನೇ ತಗೊಂಡಿದ್ದೆ. ವರಮಹಾಲಕ್ಷ್ಮಿಗೆ ಬೇಕು ಅಂತ ತಗೊಂಡಿದ್ದೆ. ಮತ್ತು ನಮ್ಮ ಚಿಕ್ಕಪ್ಪನ ಮಗಳ ಮದುವೆ ಇತ್ತು. ಹಂಗಾಗಿ ಮದುವೆಗೂ ಆಗುತ್ತೆ ಮತ್ತು ವರಮಹಾಲಕ್ಷ್ಮಿಗೂ ಆಗುತ್ತೆ ಅಂತ ಈ ಸೀರೆ ತಗೊಂಡಿದ್ದೆ. ಈ ಥರ ಇದೆ ಸೆರಗು, ಈ ಥರ ಇದೆ. ಬಾರ್ಡರ್ ಫುಲ್ ದೊಡ್ಡದು ಬರ್ತಾ ಇತ್ತು. ಇದು ಸ್ಮೂತ್ ಇದೆ ರೇಷ್ಮೆ ಸೀರೆ. ಅಂದರೆ ಇದು ಯಾವುದು ಅಂತ ನಿಜವಾಗಿ ಗೊತ್ತಿಲ್ಲ. ನಾನು ಸುಮ್ಮನೆ ಹೋಗ್ತೀನಿ ಅಂಗಡಿಗೆ, ಒಂದೊಂದ್ಸರಿ ರೇಷ್ಮೆ ಸೀರೆ ಬೇಕು, ಈ ರೇಂಜಿನ ಬೇಕು ಅಂತ ಕೇಳ್ತೀವಿ. ಆ ರೇಂಜಿನಾಗ ಯಾವ್ಯಾವ ತೋರಿಸ್ತಾರೋ ಆ ಥರ ತೋರಿಸ್ತಾರೆ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತರ್ತೀನಿ. ನನಗೆ ಈ ಥರ ಅಪೂರ್ವ ಸಿಲ್ಕ್ ಬೇಕು, ಕಂಚಿ ಬೇಕು, ಇನ್ನು ಬೇರೆ ಧರ್ಮವರಂ ಏನೋ ಬೇರೆ ಏನೇನೋ ಇದಾವಲ್ಲ ಸೀರೆ, ಆ ಥರ ಯಾವುದು ನಾನು ಹೆಸರು ಕೇಳಿ ತಗೊಳ್ಳೋದೇ ಇಲ್ಲ. ಯಾವ ಕಲರು ಯಾವುದು ಹೆಂಗೆ ಚೆನ್ನಾಗಿ ಅನಿಸುತ್ತೋ ಅದನ್ನಷ್ಟೇ ತಗೊಳ್ಳೋದು. ಸೇಮ್ ಬಾರ್ಡ್ರ್, 2 ಕಡೆಗೆ ಒಂದೇ ಥರ ಬಾರ್ಡ್ರ್ ಇದೆ. ಫುಲ್ಲು ಸ್ಮೂತ್ ಇದೆ. ಇದು ಬರೀ 2,000 ರೂಪಾಯಿ ಸೀರೆ. ಇದು ನಮ್ಮ ಅಕ್ಕ ಕೊಡಿಸಿದ ಸೀರೆ. ನಮ್ಮ ಅಕ್ಕ ಕೊಡಿಸಿದ ಸೀರೆ. ಅಂದರೆ ಇದು ಕೂಡ ನಾನೇ ಸೆಲೆಕ್ಷನ್ ಮಾಡಿದ್ದು, ಬೇರೆ ಯಾರೂ ಸೆಲೆಕ್ಷನ್ ಮಾಡಿಲ್ಲ. ಇದ್ರಾಗ ಎಲ್ಲ ಸೀರೆ ನನ್ನದೇ ಸೆಲೆಕ್ಷನ್ನು. ಹಾಗಾಗಿ ಇದು ಕೂಡ ಸುಮ್ಮನೆ ದುಡ್ಡು ಹಾಕಿದ್ಲವಳು ತಗೋ ಅಂತ ನಾನು ತಗೊಂಡಿದ್ದೆ ಅಷ್ಟೇ. ಫಸ್ಟ್ ಒಂದು ನಮ್ಮ ದೊಡ್ಡಮ್ಮ ಕೊಡಿಸಿದ್ರಲ್ಲ ಸೀರೆ, ಅದೇ ಸೀರೆ ಅವರೇನೆ ಮತ್ತೆ ಒಂದ್ಸರಿ ಕೊಡಿಸಿದ್ರು. ಇದು ನಮ್ಮ ದೊಡ್ಡಮ್ಮ, ಇದು ದೊಡ್ಡಮ್ಮನ ಸೆಲೆಕ್ಷನ್ನೇ. ದೊಡ್ಡಮ್ಮ ಕೊಟ್ಟಿರೋದು ಮಾತ್ರ ದೊಡ್ಡಮ್ಮ ಸೆಲೆಕ್ಷನ್ನೇ ಇದೆ. ಬೇರೆವೆಲ್ಲ ನನ್ನದೇ ಸೆಲೆಕ್ಷನ್ ಇದೆ. ಫುಲ್ ಒಂಥರ ಪಾಚಿ ಗ್ರೀನ್ ಬರುತ್ತೆ. ಇದು ಕೂಡ ಏನು ಜಾಸ್ತಿ ಏನು ಹುಟ್ಟಿಲ್ಲ ನಾನು. ಇವೆರಡು ನಮ್ಮ ದೊಡ್ಡಮ್ಮ ಕೊಡಿಸ್ತಾ ಸೀರೆ. ಇದು ಅಣ್ಣ ಹೋಗಿ ಸೆಲೆಕ್ಷನ್ ಮಾಡಿ ತಂದಿರೋದು, ಇವುದು ದೊಡ್ಡಮ್ಮ ತಂದಿರೋದು. ಇದು ಯಾರ್ದು ಮದುವೆ ಇತ್ತು, ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದು ಸ್ವಂತ ರಿಲೇಷನ್ನೇ. ಜಾಸ್ತಿ ದೂರ ರಿಲೇಷನ್ ಆದರೆ ಯಾವಂದರೆ ಅವೇ ಉಟ್ಕೊಂಡು ಹೋಗಿರ್ತೀವಿ. ಭಾಳ ಹತ್ತಿರ ರಿಲೇಷನ್ಗೆ ಸ್ವಲ್ಪ ಸೀರೆಗಳು ಅವ್ರ ಮದುವೆಗೆ ಹೋಗ್ಬೇಕಂದ್ರೆ ನಾವು ಕೂಡ ಸೀರೆ ತಗೊಳ್ತೀವಿ ಉಟ್ಕೊಳ್ಲಿಕ್ಕೆ. ಯಾಕಂದರೆ ಒಂದೊಂದು ಸರಿ ಮದುವೆಗೆ ಹೋದಾಗ ಅದು ಅದೇ ಸರ್ಕಲ್ಲೇ ಇರ್ತೈತೆ. ನಮ್ಮ ಫ್ಯಾಮಿಲಿ ಯಾವ ಫಂಕ್ಷನ್ಗೆ ಹೋದ್ರು ಅದೇ ಫುಲ್ ಸರ್ಕಲ್ಲಾಗಿ ನಾವೇ ಎಲ್ಲರೂ ಇರ್ತೀವಿ. ಹಂಗಾಗಿ ಒಂದ್ಸರಿ ಉಟ್ಕೊಳ್ಳೋದು ಮತ್ತೆ ಉಟ್ಕೊಂಡ್ಲಿಬೇಕಲ್ಲ, ಅದೇ ನನ್ನಂಗೆ ಆಗ್ಬಿಡುತ್ತೆ. ಹೊರಗಿನ ಫ್ರೆಂಡ್ಸು, ಹೊರಗಿನ ರಿಲೇಷನ್ಗೆ ಹೋದರೆ ಇವೇ ಉಟ್ಕೊಂಡು ಹೋಗ್ತೀವಿ. ಸಂಬಂಧಿಕರ ಫಂಕ್ಷನ್ಗಳಿಗೆ ಅಂದರೆ ಸ್ವಲ್ಪ ಹೊಸ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. 2,500 ಇರ್ಬೋದು. ಇದು ಕೂಡ ವರಮಹಾಲಕ್ಷ್ಮಿ ಟೈಮಲ್ಲೇ ತಗೊಂಡಿದ್ದು. ವರಮಹಾಲಕ್ಷ್ಮಿಗೂ ಬರುತ್ತೆ ಮತ್ತು ಮದುವೆಗೂ ಬರುತ್ತೆ ಅಂತ ತಗೊಂಡಿದ್ದೆ. ಹಿಂದೆ ಮುಂದೆ ಮದುವೆ ಆಗ್ತಾಯಿದ್ದು ಅವಾಗ ತಗೊಂಡಿದ್ದೆ ವರಮಹಾಲಕ್ಷ್ಮಿಗೆ. ಇಲ್ಲೇ ರಾಯಚೂರಲ್ಲಿ ತಗೊಂಡಿರೋದು.
ಎಲ್ಲದು ಯಾವ್ಯಾವ ಊರಲ್ಲಿ ತಗೊಂಡಿರೋದು ಅನ್ನೋದು ಗೊತ್ತಿದೆ ನನಗೆ. ಇದು ನಮ್ಮ ಚಿಕ್ಕಮ್ಮ ಕೊಡಿಸಿದ ಸೀರೆ. ನಮ್ಮ ಚಿಕ್ಕಮ್ಮ ಅಂತಂದರೆ ಹೆಂಗೆ ಅಂತಂದರೆ, ಇದು ನಮ್ಮ ಸ್ವಂತ ರಿಲೇಷನ್ನೇ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಸೋದರ ಮಾವ ಆಗ್ತಾರೆ, ನನಗೆ ಚಿಕ್ಕಮ್ಮ ಆಗ್ತಾರೆ ಅವರು. ಹಂಗಾಗಿ ಅವರು ಸೀರೆನ ಕೊಡಿಸಿದ್ದು. ಈ ಸೀರೆ ಇದು ಕೂಡ ತುಂಬ ಹಳೆದೆ. ಇವೆಲ್ಲವೂ ಈಗ ರೀಸೆಂಟು ತಗೊಂಡಿರೋವು ಯಾವುವು ಇಲ್ಲ ನನ್ನ ಹತ್ರ, ತುಂಬ ಹಳೆವೆ ಇವು ಕೂಡ. ಏನಿಲ್ಲ ಅಂದರೂ ಒಂದು 15 ವರ್ಷಗಟ್ಟಲೆ ಆಗಿದ್ದಾವೆ ಎಲ್ಲವೂ. 10 ವರ್ಷ ಮ್ಯಾಕ್ಸಿಮಮ್ 10 ವರ್ಷ ಅಂತೂ ಆಗಿದ್ದಾವೆ. ಇದು ತಗೊಂಡು 15 ವರ್ಷ ಆಗೇ ಇದು 15 ವರ್ಷಕ್ಕೆ 1 ಸರಿ 2 ಸರಿ ಉಟ್ಕೊಂಡಿರ್ತೀನಿ ಅಷ್ಟೇ, ನಾನು ಉಟ್ಕೊಂಡೇ ಇಲ್ಲ. ಪೂರ್ತಿ ಮೇಲೂ ಇದು ನಮ್ಮಪ್ಪ ಕೊಡಿಸಿದ ಸೀರೆ. ಉಲ್ಟಾ ಮಡಚಿಬಿಟ್ಟಿದ್ದೀವಿ ಇದನ್ನು. ನಮ್ಮಪ್ಪ ಕೊಡಿಸಿದ್ದು ಒಂಥರ ಇದು ತಾಮ್ರದ ಕಲರ್ ಬರ್ತಾಯಿದೆ, ಗ್ರೀನು ಮತ್ತು ಇದು ಒಂಥರ. ಇದು ಕೂಡ 3000 ರುಪೀಸ್ ಅಷ್ಟೇ ಮ್ಯಾಕ್ಸಿಮಮ್. ಇದೇನ ಧರ್ಮವರಂ ಅಂತಾರಲ್ಲ ಆ ಥರ ಸೀರೆ, ಫುಲ್ ವಜೆ, ತೂಕ, ದಪ್ಪ. ಅಂದರೆ ಇದು ನೆರಿಗೆ ಎಲ್ಲ ಕ್ಲೀನಾಗಿ ಎಷ್ಟೇ ದಪ್ಪ ಇದ್ರೂ ನೀಟಾಗಿ ನೆರಿಗೆ ಅಂದರೆ ನೀಟಾಗಿ ಕುತ್ಕೊಳ್ತೈತೆ. ಒಂದ್ಸರಿ ಹಿಂಗೆ ಹಾಕಿಬಿಟ್ರೆ ಹಂಗೆ ಯಾರು ಹಿಡಿಲಿಕ್ಕೆ ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿ ಕುಂತ್ಕೊಳತಿ. ಅಂದರೆ ವಜೆ ಇದೆ ಅಷ್ಟೇ. ಪಿಕಾಕ್ ಗ್ರೀನ್ ಅಲ್ಲ, ಇದು ಬೇರೆ ಥರ ಬಟಲ್ ಗ್ರೀನ್ ಅಂತಾರಲ್ಲ ಆ ಥರ. ಅಕಸ್ಮಾತ್ ಮಿಸ್ಟೇಕ್ ಆದರೆ ಬೇಜಾರು ಮಾಡ್ಕೋಬೇಡ್ರಿ, ಅಷ್ಟು ಕರೆಕ್ಟಾಗಿ ನನಗೆ ಕಲರ್ ಹೇಳಲಿಕ್ಕೆ ಗೊತ್ತಿಲ್ಲ. ಅದರಲ್ಲೂ ಎಷ್ಟೋ ಸೀರೆಗಳು ಅಲ್ಲಿ ನಾನು ಹೇಳ್ಬೇಕಾದ್ರೆ ಅವಕ್ಕೆ ಡೈರೆಕ್ಟಾಗಿ ನೋಡ್ತಾ ಇದ್ದರೆ ಬೇರೆ ಕಲರ್ ಕಾಣ್ತಿದ್ದಾವೆ. ಆದರೆ ಇಲ್ಲಿ ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ಕಾಣ್ತಾ ಇರೋದೇ ಬೇರೆ ಕಲರ್, ಡಿಫ್ರೆಂಟ್ ಕಲರೇ ಕಾಣ್ತಾ ಇದ್ದಾವೆ. ಆ ಥರ ಆಗ್ತಾಯಿದೆ. ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಇದು ಪಿಂಕು ಮೊನ್ನೆ ಇನ್ನು ರೀಸೆಂಟಾಗಿ ಒಂದು 2-3 ಮಂತ್ಸ್ ಆಗಿದೆ ಅಷ್ಟೇ ತಗೊಂಡು. ನಮ್ಮ ಮನೆಯವರು ನಮ್ಮ ಊರಲ್ಲಿ ಅಂದರೆ ಅವ್ರ ಊರಲ್ಲಿ ನನ್ನ ಗಂಡ ಮನೆಯಲ್ಲಿ ಅವ್ರ ಅಮ್ಮನಿಗೆ ಮತ್ತು ಅವರ ತಮ್ಮನಿಗೆ ಅಂತ ಒಂದು ಮನೆ ಕಟ್ಟಿ ಕೊಟ್ಟರು, ಅವ್ರಿಗೋಸ್ಕರ ಅಂತ ಗಿಫ್ಟ್ ಕೊಟ್ಟರು. ಆ ಫಂಕ್ಷನ್ನಲ್ಲಿ ಗೃಹಪ್ರವೇಶದಲ್ಲಿ ತಗೊಂಡಿರೋ ಸೀರೆ, ಇನ್ನು ರೀಸೆಂಟಾಗಿ ತಗೊಂಡಿರೋದು. ಇದು ನಮ್ಮ ತಂಗಿ ಅಲ್ಲ, ನಮ್ಮ ಮನೆಯವ್ರ ತಂಗಿ ಕೊಟ್ಟಿರೋ ಸೀರೆ. ಅವರು 3 ತಂಗಿಯರಲ್ಲಿ ಒಬ್ಬ ದೊಡ್ಡ ತಂಗಿ ಮಾತ್ರ ಈ ಸೀರೆ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ, ಅದಕ್ಕೆ ಅದೊಂದು ಇಟ್ಕೊಂಡಿದ್ದೀನಿ. ಇನ್ನು 2 ತಂಗಿಯರಂತೂ ಒಂದೊಂದು ಸೀರೆ ಕೊಟ್ಟಿರೋದು ಹೆಚ್ಚು. ನಾನು ಮದುವೆಯಾಗಿ ಹೆಚ್ಚು ಕಡಿಮೆ ಒಂದು 25 ವರ್ಷದ ಮೇಲಾಗಿದೆ. ಅವಾಗಿಂದ ಇವಾಗ್ನವ್ರಿಗೂ ಒಂದೊಂದೇ ಸೀರೆ ಅವರಷ್ಟೇ. ನಾವು ಮಾತ್ರ ಪ್ರತಿ ಸಾರಿ ಸೀರೆ ಕೊಡ್ತಾ ಇರ್ತೀವಿ, ಅವ್ರು ಮಾತ್ರ ನಮಗೆ ಕೊಡೋದೇ ಇಲ್ಲ. ಆದರೂ ನಾವಂದರೆ ಅವ್ರಿಗೆ ಇಷ್ಟನೇ ಇಲ್ಲ, ಹಂಗಿರ್ತೈತೆ ಪರಿಸ್ಥಿತಿ. ಏನೂ ಮಾಡೋಕ್ಕಾಗಲ್ಲ. ಅವ್ರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ ಅಷ್ಟೇ. ಈ ಸೀರೆ ಅವ್ರ ಸಣ್ಣ ತಂಗಿ ಮದುವೆಗೆ ನನಗೆ ಒಂದು ಸೀರೆ ಕೊಡಿಸು, ತಂಗಿ ಮದುವೆ ಮಾಡ್ತಾ ಇದೀಯ ಅಂತ ಕೇಳಿದ್ಕೆ ಅವ್ರು ಕರ್ಕೊಂಡೋಗಿ ಒಂದು 2000 ರೂಪಾಯಿ ಸೀರೆ ಕೊಡಿಸಿದ್ರು. ಅದಕ್ಕೆ ಮನೆಗೆ ಬಂದ ಮೇಲೆ ದೊಡ್ಡ ಜಗಳನೇ ಮಾಡಿಬಿಟ್ರು. ನೀನು ಅವಳಿಗೆ ಹೆಂಗೆ ಸೀರೆ ಕೊಡಿಸ್ತೀಯ, ಅವಳಿಗೆ ಹೆಂಗೆ ನಮ್ಮನ್ನು ಕೇಳ್ದಲ್ಲೇ ಅವಳಿಗೆ ಹೆಂಗೆ ಸೀರೆ ಕೊಡಿಸ್ತೀಯ ಅಂತ ದೊಡ್ಡ ಜಗಳ ಮಾಡಿದ್ರು. ಆ ಜಗಳಕ್ಕೆ ನಮ್ಮ ಮನೆಯವ್ರು ನಿನ್ನಿದ್ದಲ್ಲೇ ಇದಾಗಿದ್ದು, ಈ ಸೀರೆನೇ ಬೇಡ ಅಂತ ಸುಟ್ಟಾಕ್ಬಿಡ್ತೀನಿ ಅಂತ ತಗೊಂಡೋಗ್ಬಿಟ್ಟಿದ್ರು. ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಈ ಸೀರೆ ಅಂತೂ ತುಂಬ ಇಷ್ಟಪಟ್ಟು ನಾನು ತಗೊಂಡಿದ್ದೆ. ಯಾಕಂದರೆ ಎಲ್ಲ ಮಕ್ಕಳು ಹೆಣ್ಮಕ್ಳು ಮದುವೆಗೆ ಮೊದಲಿಂಗಿತ್ತಾರೆ ಇದೇ ಥರ ರೆಡ್ ಕಲರ್ ಸೀರೆ ಉಟ್ಕೊಂಡಿರ್ತಾರೆ. ಹಂಗಾಗಿ ನನಗೂ ಇದೇ ಥರ ಒಂದು ರೆಡ್ ಕಲರ್ ಸೀರೆ ಬೇಕು, ತುಂಬ ಗ್ರಾಂಡಾಗಿರೋದು. 10,000 ರೂಪಾಯಿ ತಗೊಂಡೆ ನಾನು ಈ ಸರಿ ಮದುವೆಗೆ ಅಂತ ಹೇಳ್ತಾ ಇರೋರಲ್ಲ. ಹಂಗಾಗಿ ನಾನು ಯಾವುದು ಹಂಗೆ ತಗೊಂಡಿರಲ್ಲ, ನನ್ನವೆಲ್ಲ ಕಡಿಮೆ ರೇಟು. ನಾನು ಒಂದು ಆ ಥರ ರೆಡ್ ಕಲರ್ ಸೀರೆ 10,000 ರೂಪಾಯಿ ತಗೋಬೇಕಂತ ತುಂಬ ಆಸೆ ಪಟ್ಟಿದ್ದೆ. ಅವಾಗ ನಮ್ಮಪ್ಪ ನನ್ನ ಗೃಹ ಪ್ರವೇಶಕ್ಕೆ ನಿಂಗೆ ಎಂಥದ್ದು ಬೇಕಂತ ಸೀರೆ ಎಷ್ಟು ಕಾಸ್ಟ್ಲಿದನ್ನ ಅಂತ ದುಡ್ಡು ಕೊಟ್ಟಿತ್ತು. ಆವಾಗ ತುಂಬ ಇಷ್ಟಪಟ್ಟು ರೆಡ್ ಕಲರ್ ಸೀರೆನೇ ಇದು 10,000 ರೂಪಾಯಿ ಕೊಟ್ಟು ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಆಸೆ ಪಟ್ಟು ತಗೊಂಡಿದ್ದು ಇದು. ಹಂಗಾಗಿ ಅದಾದಮೇಲೆ ಇವೆಲ್ಲ ಫ್ಯಾನ್ಸಿ ಸೀರೆಗಳು ಸ್ವಲ್ಪ ಚೆನ್ನಾಗೇ ಇದ್ದಾವೆ. ಬೇಕು ಅಂದರೆ ಯಾವಾಗಾದರೂ ಕೇಳಿದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಹೀಗೆ ತುಂಬ ಲೆಂತಿ ಆಗಿಬಿಟ್ಟಿದೆ. ಹಂಗಾಗಿ ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಈ ಕಡೆ ಎಲ್ಲ ಮತ್ತು ಡೈಲಿ ಯೂಸ್ ಸೀರೆ ಅಂತ ಯಾವೂ ಇಲ್ಲ ನನ್ನ ಹತ್ರ. ಇವು ಕೂಡ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡೋ ಅಂಥ ಸೀರೆ, ಸ್ಮೂತ್ ಸೀರೆಗಳು ಇರ್ತಾವಲ್ಲ ಆ ಥರ ಸೀರೆಗಳು. ಇದು ಒಂದು ಬಾಕ್ಸ್ ಥರ ಐತೆ ನಂದು ಬೀರಲ್ಲಿ. ಅದರಲ್ಲೆಲ್ಲ ಫುಲ್ ಓಪನ್ ಇರೋದ್ರಿಂದ ಎಲ್ಲ ಸಾಮಾನು ಒಂದರಕ್ಕೆ ಹಾಕಿ ಸುಮ್ಮನೆ ಒಂಥರ ತಾಣಲಿಕ್ಕೆ ಸಿಕ್ತಿದ್ದಿಲ್ಲ. ಅದಕ್ಕೋಸ್ಕರ ಇದು ಆನ್ಲೈನಲ್ಲಿ ಈ ಥರ ಸಿಕ್ಕಿತ್ತು. ನೋಡಿ ಚೆನ್ನಾಗಿದೆ ಎಲ್ಲ, ಬಾಕ್ಸು ಸ್ಟೆಪ್ ಮಾಡಿ ನಾವೆಲ್ಲದೂ ಡಿವೈಡ್ ಮಾಡಿ ಇಡಲಿಕ್ಕೆ ಬರುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿ ತಗೊಂಡು ಈಗ ಎಲ್ಲದೂ ನಮ್ಗೆ ಯಾವ್ಯಾವ ಥರ ಸೈಜ್ ಬೇಕೋ ಆ ಥರ
ಇದನ್ನು ಬಾಕ್ಸ್ ಥರ ಮಾಡಿ ನಾವು ಈ ಥರ ಇಡ್ಬೋದು ನೋಡಿ. ತುಂಬ ಚೆನ್ನಾಗಿದೆ. ನಮಗೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ಮಾಡ್ಕೋಬೋದು. ಇದು ಆರಾಮಾಗಿ ಸುಮ್ಮನೆ ಸಿಕ್ಸೋದಷ್ಟೇ, ಕೆಳಗೊಂದು ಮೇಲೊಂದು ಆ ಥರ ಸಿಕ್ಸ್ಬಿಟ್ರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿದೆ. ಅದ್ರಾಗ ನಾನು ಎಲ್ಲ ಡಿವೈಡ್ ಮಾಡಿ ನನಗೆ ಒಂದರಲ್ಲಿ ಪಿನ್ನು, ಏರ್ ಪಿನ್ನು, ಕ್ಲಿಪ್ಪು ಆ ಥರ ಎಲ್ಲ ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ನಾನು ಇದನ್ನು ಆರ್ಡ್ರ್ ಕೊಟ್ಟು ತಗೊಂಡಿದ್ದು. ಇದು ಓಪನ್ ಖಾಲಿ ಪ್ಲೇಸ್ ಇರೋದ್ರಿಂದ ಬೀರಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಾದಮೇಲೆ ಈ ಥರ ಇದು ಬ್ಲೌಸ್ಗಳೆಲ್ಲ ಈ ಥರ ನಾನು ಮಡಿಚಿ ನೀಟಾಗಿ ಎಲ್ಲದರಲ್ಲೂ ಈ ಥರ ಇಟ್ಟಿದ್ದೀನಿ ಬಾಕ್ಸಲ್ಲಿ. ಈ ಥರ ಇಟ್ಟರೆ ಯಾವ್ಯಾವ ಸೀರೆಗೆ ಯಾವ್ಯಾವ್ದು ಮ್ಯಾಚಿಂಗು ಅಂತ ನೀಟಾಗಿ ಕಾಣ್ತೈತೆ. ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಇದು ಯಾವ ಥರ ಮಡಿಚಿದ್ದೀನಿ ಅಂತ ಬೇಕಾದ್ರೆ ಒಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ. ಒಂದು ಬ್ಲೌಸನ್ನು ಈ ಥರ ಫೋಲ್ಡ್ ಮಾಡಿ ಮಡಿಚಿ ಅದನ್ನು 3 ಫೋಲ್ಡ್ ಮಾಡೋದು ಅಷ್ಟೇ. ಮಡಿಚ್ಬಿಟ್ಟು ಆ ಕಡೆ ಸೈಡಿಗೆ ಇಟ್ಬಿಟ್ರೆ ಆಯಿತು ನೋಡಿ. ಎಲ್ಲ ಸೀರೆಗಳಿಗೆ ಎಲ್ಲ ಬ್ಲೌಸು ನೀಟಾಗಿ ಕಾಣ್ತಾ ಇರ್ತವೆ. ನಾವು ಯಾವ ಸೀರೆಗೆ ಯಾವ ಬ್ಲೌಸ್ ಅಂತ ಈಸಿಯಾಗಿ ತಗೋಬೋದು. ಇಲ್ಲಾಂದ್ರೆ ಒಂದೊಂದು ಸೀರೆ ಮೇಲೆ ಒಂದೊಂದು ಬ್ಲೌಸ್ ಮೇಲೆ ಇಟ್ಟರೆ ಅವು ತೆಗಿಲಿಕ್ಕೆ ಬರೋದಿಲ್ಲ, ಯಾವುದು ಎಲ್ಲೈತೆ ಅನ್ನೋದೇ ಗೊತ್ತಾಗಲ್ಲ, ಹಂಗಾಗಿಬಿಟ್ಟಿರುತ್ತೆ. ಅದಕ್ಕೆ ಆ ಥರ ಜೋಡಿಸಿದ್ದೀನಿ. ಅದಾದಮೇಲೆ ಬಳೆಗಳು, ಇವಂತೂ ಎಲ್ಲ ಬಳೆಗಳು ನಾನು ತವ್ರ ಮನೆಗೆ ಕೊಟ್ಟಿರೋವೆ ಬಳೆಗಳು. ಅಲ್ಲಿ ಸ್ವಲ್ಪ ಗ್ರೀನೇ ಜಾಸ್ತಿ ಕೊಡ್ತಾ ಇರ್ತಾರಲ್ಲ, ಹಂಗಾಗಿ ಅವೇ ಜಾಸ್ತಿ ಇದ್ದಾವೆ. ಮತ್ತು ಸ್ವಲ್ಪ ಡಿಸೈನ್ ಹಾಕ್ಸಿದ್ದೀನಿ ನಾನು ಬ್ಲೌಸ್ಗೆ. ತುಂಬ ಜಾಸ್ತಿ ವರ್ಕ್ ಹಾಕ್ಸಿಲ್ಲ, ಯಾಕಂದರೆ ಇದು 4,000 5,000 3,500 ಕೊಟ್ಟು ನನಗೆ ಹಾಕ್ಸ್ಲಿಕ್ಕಂತೂ ನಿಜವಾಗೂ ನನಗೆ ಆಗೋದೇ ಇಲ್ಲ. ಹಂಗಾಗಿ ಒಂದು ಯಾವುದೋ ಇಂಪಾರ್ಟೆಂಟು ಗೃಹ ಪ್ರವೇಶ ಹಂಗೆ ಹಿಂಗೆ ಇದ್ದಂಗೆ ಮಾತ್ರ ಹಾಕ್ಸಿದ್ದೀನಿ. ಬೇರೆ ಎಲ್ಲವೂ ಹಾಕ್ಸೇ ಇಲ್ಲ. ಸುಮ್ಮನೆ ಸಿಂಪಲಾಗೆ ಹೊಲಿಸಿರ್ತೀನಿ ಅಷ್ಟೇ. ಸಿಂಪಲಾಗಿ ಹೊಲಿಸ್ಬೇಕಂದ್ರೇ ತುಂಬ ಕಾಸ್ಟ್ಲಿ, ಡಿಸೈನ್ ಹಾಕ್ಸ್ಬೇಕಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವುದೂ ಡಿಸೈನು ವರ್ಕು ಹಾಕ್ಸೋಕ್ಕೆ ಹೋಗಲ್ಲ, ನಾರ್ಮಲಾಗಿ ಹೊಲಿಸಿರ್ತೀನಿ. ಅದಾದಮೇಲೆ ಇದು ಬ್ಲೌಸ್ ಪೀಸ್ಗಳು ಹೊಸವು ನಾನು ಸ್ವಲ್ಪ ಒಂದು ಬಾಕ್ಸ್ ಗಟ್ಟಲೆ ತಂದು ಇಟ್ಕೊಂಡಿರ್ತೀನಿ, ಒಂದು ಸೆಟ್ ಗಟ್ಟಲೆ. ಯಾಕಂದರೆ ಎಮರ್ಜೆನ್ಸಿ ಯಾರಾನ ಬಂದರೆ ಕೊಡಲಿಕ್ಕೆ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು, ಯಾಕಂದರೆ ಅವ್ರು ಬಂದ ತಕ್ಷಣ ನಮಗೆ ಹೋಗಿ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಮನೆಗಿದ್ದರೆ ಯಾವಾಗ ಬೇಕಾದ್ರೂ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ತಂದು ಇಟ್ಕೊಂಡಿರ್ತೀನಿ ನೋಡಿ. ಇಷ್ಟೆಲ್ಲ ನನ್ನ ರೇಷ್ಮೆ ಸೀರೆ ಇದ್ದಾವೆ. ಇವೆಲ್ಲದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ನಿನಗೆ, ಯಾವ್ದು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ತುಂಬ ಇಂಪಾರ್ಟೆಂಟು. ಇದ್ರದ್ದು ನೆಕ್ಸ್ಟ್ ವಿಡಿಯೋ ಇದ್ರದ್ದೇನೆ ಇನ್ನೊಂದು ನಾನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಪಾರ್ಟ್ ಬಿ ಅಂತ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ ಯಾವ್ಯಾವ್ದು ಸೀರೆ ಯಾವ್ಯಾವಾಗ ತಗೊಂಡಿರೋದು ಹೇಳು ಅಂತ ಕೇಳಿದರೆ ಅವ್ರು ಯಾವ್ಯಾವ್ದು ಹೆಂಗೆ ಹೇಳ್ತಾರೆ ಅಂತ. ತುಂಬ ಚೆನ್ನಾಗಿರುತ್ತೆ, ಕಾಮಿಡಿ ಇರುತ್ತೆ. ಒಂದ್ಸರಿ ಅದನ್ನು ಕೂಡ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.